ನಿಮ್ಮ ಹತ್ರ ಇರೋ ಗೋಲ್ಡ್ ಅಲ್ಲಿ 84% ಗವರ್ಮೆಂಟ್ ತಗೊಬಹುದು ಈ ಒಂದು ತಪ್ಪು ಮಾಡೋದ್ರಿಂದ. ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಗೋಲ್ಡ್ ತಗೊಂಡ್ ಮನೇಲಿ ಇಟ್ಕೊಂಡಿದ್ದು, ಆದ್ರೆ ಮನೇಲಿ ಎಷ್ಟು ಗೋಲ್ಡ್ ಇಟ್ಕೊಬಹುದು ಅಂತ ಯಾರಿಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಮ್ಯಾರಿಡ್ ವಿಮೆನ್ ಆಗಿದ್ರೆ 500 ಗ್ರಾಮ್ ತನಕ ಗೋಲ್ಡ್ ಜ್ಯುವೆಲರಿನ ಇಟ್ಕೊಬಹುದು. ಅದೇ ಅನ್ಮ್ಯಾರಿಡ್ ವಿಮೆನ್ ಆಗಿದ್ರೆ 250 ಗ್ರಾಮ್. ಅದೇ ಮೇಲ್ ಮೆಂಬರ್ ಆಗಿದ್ರೆ 100 ಗ್ರಾಮ್ ತನಕ ಗೋಲ್ಡ್ ಜ್ಯುವೆಲರಿನ ಇಟ್ಕೊಬಹುದು. ಇದು ಯಾವುದಕ್ಕೂ ಬಿಲ್ ಬೇಕಾಗಿಲ್ಲ. CBDT ಗೈಡ್ಲೈನ್ಸ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ಗೋಲ್ಡ್ ಜ್ಯುವೆಲರಿಗೆ ಬಿಲ್ಸ್ ಇಲ್ಲ ಅಂದ್ರೂ ಸೀಸ್ ಮಾಡಕ್ಕಾಗಲ್ಲ. ಅಪ್ಪ ಅಮ್ಮ ಮಗ ಮಗಳು ಇರೋ 4 ಜನದ ಫ್ಯಾಮಿಲಿ ಆಗಿದ್ರೆ ಟೋಟಲ್ ಆಗಿ 950 ಗ್ರಾಮ್ ಗೋಲ್ಡ್ ನ ಲೀಗಲ್ ಆಗಿ ಮನೇಲಿ ಇಟ್ಕೊಬಹುದು. ಅಂದ್ರೆ ಆಲ್ಮೋಸ್ಟ್ 1,49,00,000 ವರ್ತ್ ಗೋಲ್ಡ್. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇದು ಗೋಲ್ಡ್ ಜ್ಯುವೆಲರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಗೋಲ್ಡ್ ಬಾರ್, ಗೋಲ್ಡ್ ಕಾಯಿನ್ ಅಥವಾ ಗೋಲ್ಡ್ ಬಿಸ್ಕೆಟ್ಸ್ ಇದಕ್ಕೆ ಯಾವುದೇ ತರ ಪ್ರೊಟೆಕ್ಷನ್ಸ್ ಇರಲ್ಲ. ಅಂದ್ರೆ ನಿಮ್ಮ ಹತ್ರ ಆ ಗೋಲ್ಡ್ಗೆ ಬಿಲ್ ಇದೆಯಾ, ಆ ಗೋಲ್ಡ್ ಎಲ್ಲಿಂದ ಬಂತು ಅನ್ನೋ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಅದನ್ನ ಅನ್ಎಕ್ಸ್ಪ್ಲೇನ್ಡ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗೆ ಆ ಗೋಲ್ಡ್ಗೆ 84% ಪೆನಾಲ್ಟಿ ಕೂಡ ಬೀಳ್ಬಹುದು. ಅಂದ್ರೆ 1,49,00,000 ವರ್ತ್ ಗೋಲ್ಡ್ಗೆ 1,25,00,000 ಪೆನಾಲ್ಟಿ. ಅದಕ್ಕೆ ನಿಮ್ಮ ಹತ್ರ ಫಿಸಿಕಲ್ ಗೋಲ್ಡ್ ಇದ್ರೆ ಅದು ಜ್ಯುವೆಲರಿ ಫಾರ್ಮ್ ಅಲ್ಲಿ ಅದು ಲಿಮಿಟ್ ಒಳಗಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಅದಕ್ಕೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇಂಪಾರ್ಟೆಂಟ್ ಫೈನಾನ್ಸ್ ಟಿಪ್ಸ್ಗೆ ಅನ್ಚಾರ್ಟೆಡ್ಲಿನ ಫಾಲೋ ಮಾಡೋದನ್ನ ಮರಿಬೇಡಿ.